ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಇದೇ ಸಂದರ್ಭದಲ್ಲಿ ಎಸ್ಕೆ ಗ್ರೂಪ್ಸ್ನ ಮಾಲೀಕರಾದ ಸಮಾಜ ಸೇವಕರಾದ ಎಸ್ ಕೋಮದನ್ ರವರು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಿದ್ರು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಫೋನ್ ಪೇ ಅಲ್ಲಿ ಹೋಗ್ಬೇಕು. அலர்ஸ்மெண்ட் சார் எப்படி உங்களை தான் திட்டுவாங்க. இங்கே பிரியா 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 ಅಲ್ಲಿ ಕೂತ್ಕೊಳ್ಳಿ ಸುಮ್ಮನೆ ಫೋಟೋ ಇದಾಗ್ತದೆ ರಂಗೋಲಿ அவங்க அமுச்சு விட்டுரு அவங்கள கோல போடுங்க. ரெடி பண்ணுங்க. ಯಾವುದು ಅದೇ ನಮ್ಮ ಆಫೀಸ್ಗೆ எல்லாரும் பண்ணி நல்லபடியாக சக்ஸஸ் பண்ணுங்கம்மா. இன்னும் ஒரு வருஷம் இன்னும் கிராண்டாக பண்ணுற அளவுக்கு எனக்கு சான்ஸ் நான் பண்ணி கொடுக்குறேன். இதோட இன்னும் கிராண்டாக பண்ணி கொடுக்குறேன். போதுங்களா? ಎಲ್ಲರಿಗೂ ನನ್ನ ಫಸ್ಟ್ ನಮಸ್ಕಾರ. ಅಂಡ್ ಪೊಂಗಲ್
ವಿಶಸ್. ಇವರು ನಮ್ಮ ಅಣ್ಣವರು, ಇವರು ಕೋಮದನ್ ಅಂತ. ಆ್ಯಕ್ಚುಲಿ ಇವ್ರು ಯಾವುದೂ ಪಕ್ಷನೂ ಇಲ್ಲ, ಏನಿಲ್ಲ, ಸೋಷಿಯಲ್ ವರ್ಕರ್ ಆಗಿ ನಮ್ಮ ಏರಿಯಾಗೆ ತುಂಬ ಒಳ್ಳೇದು ಮಾಡ್ತಿದ್ದಾರೆ. ಇನ್ನೂ ಒಳ್ಳೇದು ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಇವ್ರ ಸಪೋರ್ಟಿಂದಾನೆ ನಾನು ಈ ಸ್ಪೋರ್ಟ್ಸ್ ನಡೆಸ್ತಾ ಇದ್ದೀನಿ. ಇವರೇ ಮುಂದೆ ಬಂದು ನಡೆಸಿ ಅಂತ ಹೇಳಿಲ್ಲ, ನಾವೇ ಹೋಗಿ ಅವ್ರು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದಕ್ಕೆ ಆಯ್ತಮ್ಮ ನಡ್ಸ್ಕೊಡ್ತೀನಿ ಅಂತ ಒಳ್ಳೆ ತಮ್ಮದಿಂದ ನಡ್ಸ್ಕೊಡ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಅಂದರೆ ಇವರು ಯಾವ ಪಕ್ಷ ಇಲ್ಲದೆ ನಮಗೆ ಇಷ್ಟೊಂದು ಹೆಲ್ಪ್ ಮಾಡ್ತಾರಂದರೆ ಇನ್ನು ಮುಂದೆ ಎಷ್ಟು ಬೇಕಾದ್ರೆ ಹೆಲ್ಪ್ ಮಾಡ್ತಾರಂತ ಭರವಸೆಯಿಂದ ನಾನು ಇವ್ರಿಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ನಮ್ಮ 91 ವಾರ್ಡಲ್ಲಿ ಇವ್ರಿಗೆ 97 ವಾರ್ಡಲ್ಲಿ ಒಂದು ಸೋಷಿಯಲ್ ವರ್ಕರ್ ಆಗಿದ್ದು ಇಷ್ಟೊಂದು ಹೆಲ್ಪ್ ಮಾಡ್ತಿದ್ದಾರೆ ಅಂತ ನನಗೆ ಇವಾಗ ಗೊತ್ತಾಯಿತು. ಓದೋ ಮಕ್ಕಳಿಗಿಂದ ಹಿಡಿದು ಎಲ್ಲರಿಗೂ ಫ್ರೀ ಟ್ಯೂಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಮಹಿಳೆಗೂ ಫ್ರೀ ಟೈಲರಿಂಗ್ ಕ್ಲಾಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರಿಗೆ ಏನು ಇಷ್ಟ ಇದೆ ಮುಂದೆ ಬರೋಕ್ಕೆ, ಯಾವುದೇ ಲೇಡೀಸು ಮನೇಲಿ ಸುಮ್ಮನೆ ಕೂತ್ಕೋಬಾರ್ದು. ಲೇಡೀಸ್ ಅಂದಮೇಲೆ ಯಾವುದಾನ ಒಂದು ರೀತಿಯಲ್ಲಿ ನಾವು ಮುಂದುವರಿಬೇಕಂತ ಒಂದು ಇದರಿಂದ ಚಟದಿಂದ ಅವ್ರು ಲೇಡೀಸ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಲೇಡೀಸ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಪ್ರಾಮಿಸು ಮಾಡಿದ್ದಾರೆ. ನನಗೇನಂದರೆ ಇವ್ರ ಕಡೆಯಿಂದ ನಮ್ಮ ಲೇಡೀಸಿಗೆ ಎಜುಕೇಷನ್ ಇಲ್ದವ್ರಿಗೆ ಎಜುಕೇಷನ್ ಕೊಡಬೇಕು. ಅವ್ರಿಗೆ ಎಷ್ಟೇ ಏಜ್ ಆಗಿದ್ರು ಪರವಾಗಿಲ್ಲ, ಈವ್ನಿಂಗ್ ಕ್ಲಾಸಲ್ಲಿ ಓದೋಷ್ಟು ಮಾಡಬೇಕಂತ ನಾನು ಇವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ. ಆಮೇಲೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಫ್ರೀ ಟ್ಯೂಷನ್ ಕೇಳಿದ್ದೀನಿ. ಆಮೇಲೆ ಓದಿರೋ ಮಕ್ಕಳಿಗೆ ಕಂಪ್ಯೂಟರ್ ಕ್ಲಾಸ್ ಫ್ರೀ ಕೇಳಿದ್ದೀನಿ. ಮನೇಲಿರೋ ಲೇಡೀಸ್ಗೆ ಟೈಲರಿಂಗ್ ಕ್ಲಾಸು, ಬ್ಯೂಟಿಷಿಯನ್ ಕ್ಲಾಸು ಇವ್ರ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಮಾಡಿಕೊಡ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿದ್ದಾರೆ. ದೇವರ ಕೃಪೆಯಿಂದ ಇವರು 100 ಇಯರ್ ಇರಬೇಕಂತ ಆಸೆ, ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಬೇಕಂತ ಆಸೆ ಇದೆ. ನಾವು ಏನೇ ಇದ್ರೂ ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ನಾವು ಭರವಸೆ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಯಾವುದೇ ಪಕ್ಷ ಇಲ್ಲ, ಪಕ್ಷದವ್ರು ಇಲ್ಲಿ ಬಂದು ಗೆದ್ದು ಹೋದವರೆಲ್ಲ ನಮಗೇನು ಮಾಡಿಲ್ಲ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಇವ್ರು ಯಾವುದು ಪಕ್ಷ ಇಲ್ಲ ಅಂದರೂ ಆ್ಯಕ್ಚುಲಿ ಒಂದು ಸೋಷಿಯಲ್ ವರ್ಕರ್ ಆಗಿ ಇವ್ರು ಹೆಲ್ಪ್ ಮಾಡೋದಾದ್ರು ನಾವು ತುಂಬ ಇಷ್ಟಪಡ್ತಾ ಇದ್ದೀವಿ. ನಾವು ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ. ನಮಸ್ಕಾರ ಎಲ್ಲರಿಗೂ. ಖುಷಿ ಹ್ಯಾಪಿ ಸಂಕ್ರಾಂತಿ. ನಾನು ಕೋಮದನ್, ಎಸ್ ಕೆ ಗ್ರೂಪ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್, ವಾರ್ಡ್ ನಂಬರ್ 97, ರಾಜಾಜಿನಗರ ಕಾನ್ಸ್ಟಿಟ್ಯೂನ್ಸಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಕೋಮದನ್ ಎಸ್ ಅಂತ, ರಾಜಾಜಿನಗರ ಕಾನ್ಸ್ಟಿಟ್ಯೂನ್ಸಿ. ಹೋದ ವರ್ಷ ಕಬ್ಬು ಸ್ಟಾರ್ಟ್ ಮಾಡಿದ್ದೀನಿ ಉಚಿತ ಹಾಕ್ಕೊಡೋಕ್ಕೆ. ಇದು 2ನೇ ವರ್ಷ. ಹೋದ ವರ್ಷ 20,000 ತಗೊಂಡಿದ್ದೆ. ಈ ಸಲ 35,000, 20,000, 25,000 ಮನೆಗೆ ಪ್ರತಿ ಕಬ್ಬು ಎಲ್ಲರಿಗೂ ಹಂಚಿದ್ದೀವಿ ಉಚಿತ. ಅವ್ರಿಗೆ ಹಬ್ಬ ಆಚರಣೆ ಮಾಡೋಕ್ಕೆ, ಎಲ್ಲ ಸಂತೋಷವಾಗಿ ಮಾಡೋಕ್ಕೆ ಎಲ್ಲರಿಗೂ ಫ್ರೀಯಾಗಿ ಕೊಟ್ಟಿದ್ದೀವಿ. ನಮ್ಮ ದಯಾನಂದ ನಗರ ರಾಜಾಜಿನಗರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸುಮಾರು ಹಲವಾರು ಮೆಡಿಕಲ್ ಕ್ಯಾಂಪ್ ಮಾಡ್ತಾಯಿದ್ದೀನಿ. ಇದು 11 ಕ್ಯಾಂಪ್ಸ್ ಮಾಡಿದ್ದೀನಿ. ಐ ಆಪ್ರೇಷನ್ ಅಂದರೆ ಕ್ಯಾನ್ಸರ್, ಹಾರ್ಟ್, ಪ್ರತಿಯೊಂದು ಫ್ರೀ ಕ್ಯಾಂಪ್ ಮಾಡ್ತಾ ಇರೋದು ಜನ ಬಂದು ನಮ್ಮ ಹತ್ರ ಬರ್ತಾ ಇರೋದ್ರಿಂದ ಸಮ್ ಹಾಸ್ಪಿಟಲ್ಸ್ನ ಟೈಅಪ್ ಮಾಡಿಸಿ ಪ್ರತಿಯೊಂದು ನಾವು ಫ್ರೀ ಸರ್ವಿಸ್ ಕೊಟ್ಟು ಜನರಿಗೆ ಎಲ್ಲರಿಗೂ ಪ್ರತಿಯೊಂದು ಈ ಸೇವೆಯನ್ನು ಮಾಡ್ತಾಯಿದ್ದೀನಿ. ಈ ಸೋಷಿಯಲ್ ವರ್ಕ್ ಮಾಡಿಕೊಂಡು ಪ್ಲಸ್ ನೆಕ್ಸ್ಟ್ ಫೆಬ್ರವರಿ 9ನೇ ತಾರೀಕು ಒಂದು ಮಾಸ್ ಕ್ಯಾಂಪ್ ಇದೆ. ಸುಮಾರು ಹಲವು ಕ್ಯಾಂಪ್ಸ್ ಬರ್ತಾ ಇದೆ. ಕ್ಯಾನ್ಸರ್ದು, TB, ಹಾರ್ಟ್, ಮತ್ತು ಎಲ್ಲ ಕಣ್ಣಿನ ಆಪ್ರೇಷನಿಂದ ಹಿಡಿದು ಪ್ರತಿಯೊಂದು ಜನರಲ್ ಚೆಕಪ್, ಮಕ್ಕಳಿಗೆ, ದೊಡ್ಡವರಿಗೆ, ವಯಸ್ಸಾಗಿರೋರಿಗೆ ಎಲ್ಲರಿಗೂ ಮಾಡ್ತಾಯಿದ್ದೀವಿ. ಇದು ಫ್ರೀಯಾಗಿ ಮಾಡ್ತಾಯಿದ್ದೀನಿ, ಉಚಿತವಾಗಿ ಮಾಡ್ತಾಯಿದ್ದೀನಿ. ಇದು ಯಾರು ಬೇಕಂತ ಬರ್ಬೋದು, ನಮ್ಮ ಏರಿಯಾ ಅಂತಲ್ಲ, ಜನರು ಎಲ್ಲರೂ ಒಂದೇ. ನಮಗೆ ಎಲ್ಲ ಏರಿಯಾ ಜನ ಬಂದರು ಸ್ಯಾಟಿಸ್ಫೈ ಆಗ್ತೀನಿ. ನಿನ್ನೆ ನಮ್ಮ ಏರಿಯಾ ಮಾತ್ರ ಎಲ್ಲ ಏರಿಯಾದಲ್ಲಿ ಬಂದಿಂದ ಕಬ್ಬನ್ನು ಎಲ್ಲ ತಗೊಂಡೋಗಿದ್ದಾರೆ. ನಾವು ಯಾರಿಗೂ ಕೊಡಲ್ಲ ಅಂತಿಲ್ಲ. ಪ್ರತಿಯೊಬ್ಬರಿಗೂ ಮನಸ್ಸು ಪ್ರೀತಿಯಿಂದ ಸಂತೋಷವಾಗಿ ಎಲ್ಲರಿಗೂ ಕೊಟ್ಟಿದ್ದೀವಿ. ನಮಸ್ಕಾರ. ಹ್ಯಾಪಿ ಸಂಕ್ರಾಂತಿ. ಎಲ್ಲರೂ ಹಬ್ಬನ ಸ್ವೀಟಾಗಿ ಆಚರಣೆ ಮಾಡಿ ಸಂತೋಷವಾಗಿರಲಿ. ಪ್ರತಿಯೊಬ್ಬರು ಈ ವರ್ಷ ಫಸ್ಟ್ ಹಬ್ಬ ಪ್ರತಿಯೊಂದು ಮನೆಗೂ ಎಲ್ಲ ಖುಷಿಯಾಗಿರಬೇಕು. ವಂದನೆಗಳು. ಥ್ಯಾಂಕ್ ಯು. ಯಾರೂ ಇಲ್ಲ, ಒಬ್ಬರು ಕೌನ್ಸಿಲರ್ ಇಲ್ಲ, ಯಾರೂ ಇಲ್ಲ, MLA ಇಲ್ಲ, ಕೌನ್ಸಿಲರ್ ಇಲ್ಲ. ಎಲ್ಲ ಇವರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇವನಿಲ್ಲ, ಯಾರೂ ಇಲ್ಲ, ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಆ ಥರ ಇವ್ರು ಮಾಡಿದ್ದಾರೆ. ಆ ಥರ ಇವ್ರು ಮಾಡಿದ್ದಾರೆ. ಏನೇನು ಹೆಲ್ಪ್ ಮಾಡಿದ್ದಾರೆ ಇಲ್ಲಿ? ಏನೇನು ಸಮಾಜ ಸೇವೆ ಏನೇನು ಮಾಡಿದ್ದಾರೆ? ಅದೇ ಸರ್, ಕಣ್ಣುದು ಆಪ್ರೇಷನ್ನು ಎಲ್ಲ ಮಾಡಿದ್ದಾರೆ. ಕಮ್ಮು ಕೊಡೋದು ಎಲ್ಲ ಮಾಡಿದ್ದಾರೆ. ಮಕ್ಕಳಿಗೆ ಸೇವ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ. ದಯಾನಂದ ನಗರ ವಾರ್ಡಿಂದ ನಾವು ಮಾತಾಡ್ತಾ ಇದ್ದೀವಿ. ಇಲ್ಲಿ ಬಂದ್ಬಿಟ್ಟು ತುಂಬ ಜನ ಇದ್ದಾರೆ. ಎಪ್ಪಂತ ಮಾಡೋಕ್ಕೆ ಯಾರೂ ಬರಲ್ಲ ಮುಂದೆ. ನಮ್ಮ ಮದನ್ ಅವರು ಈ ಕೈನಲ್ಲಿ ಮಾಡೋದು ಈ ಕೈ ಗೊತ್ತಿಲ್ಲ, ಯಾವ ಥರ ಮಾಡ್ತಾರಂತನೂ ಅವ್ರಿಗೆ ಗೊತ್ತಿಲ್ಲ.
ಆ ಥರ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಕ್ಯಾಂಪ್ ಹಾಕ್ತಾರೆ, ಪಿಂಚಿಂಗ್ ಮಾಡ್ತಾರೆ, ರೇಷನ್ ಕಾರ್ಡ್ ಮಾಡ್ತಾರೆ. ತಿರ್ಗಾ ಬಂದು ಯಾರ್ಯಾರು ಬಡವ್ರಿಗೆ ಲೋನ್ ಇಲ್ವೋ ಲೋನ್ ಮಾಡಿಕೊಡ್ತಾರೆ. ಸೋಷಿಯಲ್ ವರ್ಕ್ ಮಾಡ್ತಾರೆ ಅಂದರೆ ಅಷ್ಟೊಂದು ತುಂಬ ಚೆನ್ನಾಗಿ ಮಾಡ್ತಾರೆ. ಹೇಳ್ಬೇಕಂದ್ರೆ ಅವ್ರ ಥರ ಯಾರೂ ಇಲ್ಲ ಇವಾಗ. ಇನ್ನೊಂದು ವಿಷಯ ಏನಾದರೆ ಬಡವರಂತ ಬಂದರೆ ತುಂಬ ಹೆಲ್ಪ್ ಮಾಡ್ತಾರೆ ಅವರು. ಒಟ್ಟಾಸಿ ಅಂತ ಅವರು ಆಫೀಸ್ಗೆ ಬಂದರೆ ಸಾಕು, ಅವ್ರು ಕೊಡೋದು ಫಸ್ಟು ಊಟನೇ. ಆ ಥರ ಸರ್ ಇವಾಗ ಯಾರು ಬಂದು ಹೆಲ್ಪ್ ಮಾಡಲ್ಲ. ಈ ವಾರ್ಡ್ನಲ್ಲಿ ಅವ್ರು ಹೆಲ್ಪ್ ಮಾಡ್ತಾಯಿದ್ದಾರೆ. ಮೊನ್ನೆನೂ ಕ್ಯಾಂಪ್ ಆಯಿತು. ಆ ಬಂಡೆ ಸರ್ಕಲ್ನಲ್ಲಿ ಕ್ಯಾಂಪ್ ಮಾಡೋಕ್ಕೂ ತುಂಬ ತೊಂದರೆ ಕೊಟ್ಟರು. ಅದರಿಂದ ಅವರು ಇವಾಗ ಹಬ್ಬ ಬಂತು, ಸಂಕ್ರಾಂತಿ ಹಬ್ಬ ಅಂತ ಸಿಕ್ಕಾಪಟ್ಟೆ ಹಲವ್ರಿಗೆಲ್ಲ ಕೊಟ್ಟರು. ಸಿಕ್ಕಾಪಟ್ಟೆ ಜನ ಕೊಟ್ಟರು ಕಬ್ಬು. ನಾವು ಸೇವೆ ಮಾಡಿದ್ದೀವಿ. ಅದರಿಂದ ಅವ್ರಿಗೂ ಆಯುಷು ಚೆನ್ನಾಗಿರಬೇಕು, ಕೈಕಾಲೆಲ್ಲ ಚೆನ್ನಾಗಿರಬೇಕು, ಸಂತೋಷವಾಗಿ ಇರಬೇಕು ಸರ್. ಅವ್ರ ಮನೆಯಲ್ಲಿ ಅವ್ರ ಫ್ಯಾಮಿಲಿ ಎಲ್ಲ ಆಶೀರ್ವಾದದಿಂದ ಅವ್ರು ಮಾಡೋದು ಒಳ್ಳೆಯ ಕೆಲಸದಿಂದ ಅವ್ರ ದೇವರು ಹೆಚ್ಚಾಗಿ ಆಶೀರ್ವಾದಿಸಲಿ. ಇನ್ನೂ ಬರುವ ವರ್ಷಕ್ಕೆ ಇನ್ನೂ ಹೆಚ್ಚಾಗಿ ನಾವು ಮಾಡಬೇಕು ಸರ್ ಕೆಲಸ. ಅವ್ರಿಗೆ ಚೆನ್ನಾಗಿರಬೇಕು, ಕೈಯೆಲ್ಲ ಚೆನ್ನಾಗಿರಬೇಕು.